ನಾನು ನಿನ್ನೆ ಹೇಳಿದ್ವಿ, ವೈಯಕ್ತಿಕವಾಗಿ ಶಿವಮೊಗ್ಗದಲ್ಲಿ ನಮ್ಮ ಕಾಲೇಜಿದೆ. ಆ ಕಾಲೇಜಿನ ಕೆಲಸಕ್ಕೆ ನಾನು ಕಾರ್ಯನಿಮಿತ್ತ ಬಂದಿದ್ದೆ. ನಿನ್ನೆ ದಿವಸ HD ಕುಮಾರಸ್ವಾಮಿ ಅವ್ರ ಕಾರ್ಯಕ್ರಮದ ಹುಟ್ಟುಹಬ್ಬ ಇತ್ತು, ವಿಶ್ ಮಾಡೋದು ಹೋಗಿದ್ದೆ. ಮತ್ತು ಕುಮಾರಿ ಶೋಭಾ ಕರಂದ್ಲಾಜೆಯವರು ಸಹ ಭೇಟಿ ಮಾಡಿದ್ದೆ, ಸಹೋದರಿ. ಪ್ರಹ್ಲಾದ್ ಜೋಶಿಯವರು ಭೇಟಿ ಮಾಡಿದೆ. ಯಾವುದು ವಿಶೇಷವಾದ ಚರ್ಚೆ ಇಲ್ಲ, ಸೌಜನ್ಯ ಭೇಟಿ ಮಾಡಿದ್ದೀನಿ. ನಾನು ಯಾವುದೇ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಸಮಯವನ್ನು ಕೇಳಿಲ್ಲ. ಮುಂದೆ ಏನು ದಾವಣಗೆರೆಯಲ್ಲಿ ಯಡಿಯೂರಪ್ಪನವ್ರ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತ ಯೋಚನೆ ಮಾಡಿದ್ವಿ, ಮಾತಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಬಂದು ಭೇಟಿ ಮಾಡಿ ರಾಷ್ಟ್ರೀಯ ನಾಯಕರ ದಿನಾಂಕವನ್ನು ನಿಗದಿ ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಈಗ ಯತ್ನಾಳ್ ಅವರು ಹೇಳಿದ್ದಾರೆ, ನಾವು ಮಾಡೋ ಸಮಾವೇಶಕ್ಕೆ ವಿಜೇಂದ್ರ ಅವರನ್ನು ಕರೀತೀವಿ. ಆಯಿತು, ನಾನು ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಇಚ್ಛೆ ಪಡೋದು. ಇವತ್ತೇನಿದ್ರು ಈ 150 ಕೋಟಿ ಸ್ಕ್ಯಾಮ್ ಹೇಳಿದಲ್ಲ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾಳೆ ಬೆಂಗಳೂರು ಹೋಗ್ತೀನಿ, ನಾನು ಒಬ್ಬನೇ ಮಾತಾಡಲ್ಲ, ನಮ್ಮ ಮುಖಂಡರು ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನಾಳೆ ಸಭೆ ಸೇರ್ತೀರಾ? ನಾಳೆ ಸಭೆ ಮಾತಾಡ್ತೀವಿ, ಚರ್ಚೆ ಮಾಡ್ತಾ ಇದೀವಿ. ಚರ್ಚೆ ಮಾಡಿ ಏನಿದು ಮಾಧ್ಯಮ ಸ್ನೇಹಿತರಿಗೆ ಕರೆ ಮಾಡಿ ತಿಳಿಸ್ತೀನಿ. ಸರ್, ಯಡಿಯೂರಪ್ಪನವರು ಉತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಯಾರು ಹೇಳಿದ್ರಿ ಉತ್ಸವ ಅಲ್ಲ ಕಡೆ? ಅದೇನೆ ಬರ್ತ್ಡೇ. ಯಾವುದು ಉತ್ಸವ? ಯಡಿಯೂರಪ್ಪನವರ ಬರ್ತ್ಡೇ ಮಾಡ್ತೀವಿ ಅಂತ ನಾಳೆ ಅಲ್ಲಿಗೆ ಎಲ್ಲರೂ ಬರ್ತಾರ ಅಂತ ಹೇಳಿ ನೋಡೋಣ. ಒಂದೇ ಟೀಮ್. ಒಂದ್ ನಿಮಿಷ, ಯಡಿಯೂರಪ್ಪನವರು ಅಭಿಮಾನಿ ಬಳಗ ಸೇರಿ ಚರ್ಚೆ ಮಾಡ್ತೀವಿ. ಹುಟ್ಟುಹಬ್ಬ ಮಾಡಕ್ಕೆ ಯಾರ್ದು ಅನುಮತಿ ಬೇಕಾಗಿಲ್ಲ. ಯಾರ್ಯಾರು ಯಡಿಯೂರಪ್ಪನವ್ರಿಗೆ ಯಾರ್ಯಾರಿಗೆ ಅಧಿಕಾರ ಕೊಡಿದರೆ ಅವರಿಂದ ಲಾಭವನ್ನು ಪಡೆದರೆ ಎಲ್ಲರೂ ಪಾಲ್ಗೊಳ್ಳಬಹುದು. ಅವರು ಇವರು ಅಂತ ಹೇಳಲ್ಲ, ಪ್ರತಿಯೊಬ್ಬರು ಪಾಲ್ಗೊಳ್ಳಕ್ಕೆ ಅವಕಾಶ ಇದೆ. ಮುಕ್ತವಾಗಿ ಒಂದು ನಿಮಿಷ, ನಾಳೆ ಚರ್ಚೆ, ನಾಳೆ ಇದ್ರ ಬಗ್ಗೆ ನಾವು ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ಒಬ್ಬನೇ ಮಾತಾಡಲ್ಲ. ಇವತ್ತು ನಮ್ದು ಎದುರು ಅನ್ವರ್ ಮಾನಪಾಡಿ 150 ಕೋಟಿ ಏನು ಆರೋಪ ಇದೆ, ಧರ್ಮಸಿಂಗ್ ಕಾಂಗ್ರೆಸ್ ಇದರಲ್ಲಿ ಮುಖಂಡರು ಭಾಗಿಯಾಗಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಧರ್ಮ ವಿರೋಧಿ ಸರ್ಕಾರ, ಕಾವಿ ಬಟ್ಟೆ ವಿರೋಧಿ ಸರ್ಕಾರ, ಶ್ರೀರಾಮ ಮಂದಿರ ವಿರೋಧಿ ಸರ್ಕಾರ, ಆಂಜನೇಯ ಹನುಮಾನ್ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಜನ ಶಾಪಕ್ತರು ಇವತ್ತೇಳಿದ್ರು. ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಉಳಿದಂತ ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡ್ತೀನಿ. ಧನ್ಯವಾದಗಳು. ವಿಜಯೇಂದ್ರ ಅವರು